ಸಿದ್ದರಾಮಯ್ಯನವರು ಭಾಳ ಭಯಭೀತರಾಗ್ಬಿಟ್ಟಿದ್ದಾರೆ. ಒಂದೆರಡು ದಿನ ಮನೆಯಲ್ಲೇ ಕೂತ್ಬಿಟ್ಟಿದ್ರು ಪಾಪ, ಕ್ಯಾಬಿನೆಟ್ಗೂ ಹೋಗದೆ ಕೂತ್ಬಿಟ್ಟಿದ್ರು. ಅವ್ರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ನನಗನ್ಸ್ತತೆ ಎಲ್ಲೋ ಸರ್ಕಾರದ ಮೇಲೆ ಹಿಡಿತಾ ಹೊರಟೋಗ್ಬಿಟ್ಟಿದೆ. ಯಾಕಂದರೆ MLAಗಳೆಲ್ಲ ಆದಿ ಬೀದಿಯಲ್ಲಿ SIಗಳ ಹತ್ರ, PSIಗಳ ಹತ್ರ, ಕಾನ್ಸ್ಟೇಬಲ್ಗಳ ಹತ್ರ 30 ಲಕ್ಷ 40 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ. ಮಂತ್ರಿಗಳಂತೂ ಯಥೇಚ್ಛ ದುಡ್ಡು ಲೂಟಿ ಹೊಡಿತಾನೇ ಇದ್ದಾರೆ. ಅಂದರೆ ದಾರಿ ತಪ್ಪಿಟ್ಟಿದೆ ಸರ್ಕಾರ. ಸಿದ್ದರಾಮಯ್ಯನವರು ಈ ವಾಲ್ಮೀಕಿ ಹಗರಣ ಬಿಟ್ಬಿಟ್ಟು ನಾವು ಮೂಡಾಗೋದ್ರಿ ಅಂತಾರಲ್ಲ, ವಾಲ್ಮೀಕಿದು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಿರಿ. ವಾಲ್ಮೀಕಿದು CBI ತನಿಖೆ ನಡೀತಾ ಇದೆ, ವಾಲ್ಮೀಕಿದು ED ತನಿಖೆ ನಡೀತಾ ಇದೆ, ವಾಲ್ಮೀಕಿದು SITನೂ ತನಿಖೆ, ಇವ್ರದ್ದೊಂದು ತನಿಖೆ ಮಾಡವ್ರೆ. ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ, ಬ್ಯಾಂಕ್ ಅವರು CBI ತನಿಖೆ ಮಾಡಬೇಕು ಅಂಥೇಳಿ ಕೋರ್ಟಲ್ಲಿ ಹಾಕಿದ್ದಾರೆ. ಅದೀಗಾಗಲೇ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ, ಜೈಲ್ಗೂ ಕಳಿಸಿದ್ದಾರೆ, ಹಣನೂ ಸೀಸ್ ಮಾಡ್ತಾ ಇದ್ದಾರೆ. ಈ ಹಣ ಬಳ್ಳಾರಿ MP ಎಲೆಕ್ಷನ್ಗೆ ಹೋಗಿತ್ತು ಅಂತ ದಾಖಲೆ ಸಮೇತ ED ಅವರು ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿರೋದು ತನಿಖೆ ನಡೀತಾ ಇದೆ. ಅದು ದಾರಿಗೆ ಬಂದಿದೆ. ಅಂದರೆ ಯಾರು ತಪ್ಪು ಮಾಡಿದಾರೋ ಅವರು ಇವತ್ತೆಲ್ಲ ಜೈಲಲ್ಲಿ ಇದ್ದಾರೆ. ಈ ಮೂಢ ಹಗರಣದಲ್ಲಿ ಇನ್ನೂ ಯಾರೂ ಹೋಗಿಲ್ಲ ಜೈಲಿಗೆ, ಇನ್ನೂ ಯಾರೂ ಅರೆಸ್ಟ್ ಆಗಿಲ್ಲ. ಅದಕ್ಕೋಸ್ಕರ ನೀವು ಅಲ್ಲಿ ಚರ್ಚೆ ಕೊಟ್ಟಿದ್ರೆ, ನೀವು ವಿಧಾನಸಭೆಯಲ್ಲಿ ಚರ್ಚೆ ಕೊಟ್ಟಿದ್ರೆ ನಿಮ್ಗೆ ಜನಗಳ ಮುಂದೆ ಹೇಳೋವಂಥ ಅವಕಾಶ ಆಯಿತು. ಈ ಪಾದಯಾತ್ರೆ ಮಾಡಬೇಕೋ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀರಿ. ನೀವು ಅವಕಾಶ ಕೊಡಲಿಲ್ಲಲ್ಲ, ಅದಕ್ಕೆ ಇದಕ್ಕೆ ತಿರುಗೋ ಪ್ರಶ್ನೆನೇ ಇಲ್ಲ. ನೀವು ಕೊಡದಿದ್ದಕ್ಕೆ ತಿರುಗಿದ್ದೀರಿ ಅಷ್ಟೇ. ನಾವು ಸಿದ್ದರಾಮಯ್ಯನವ್ರಿಗೆ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡಿ, ಸಿದ್ದರಾಮಯ್ಯನವರೇ 5 ಗ್ಯಾರಂಟಿ ತಂದಿದ್ದೀರಾ, ದಯವಿಟ್ಟು ತಪ್ಪು ಮಾಡ್ತಾಯಿದ್ದೀರಾ. ನೀವು 50 ಗ್ಯಾರಂಟಿಗಳನ್ನು ತನ್ನಿ, ಇನ್ನೂ ಒಂದು 45 ಗ್ಯಾರಂಟಿ ಮಾಡಿ, 50 ರೌಂಡ್ ಫಿಗರ್ ಮಾಡಿ. 5 ಸರಿ ಇಲ್ಲ ನಂಬರು, 50 ಮಾಡಿ. ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ, ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ನಾವ್ಯಾವುದು ಗ್ಯಾರಂಟಿನ ವಿರೋಧ ಮಾಡಿಲ್ಲ. ಎಲ್ಲರಿಗೂ ಕೊಡಿ, ಡಿಸ್ಕೌಂಟ್ ಮಾಡಬೇಡಿ. ಏನು ಹೇಳಿದ್ರಿ? ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ. ಆಯ್ತಾನಪ್ಪ, ಮಾದೇವಪ್ಪನಿಗೆ ಫ್ರೀ ಕೊಟ್ರನಪ್ಪ, ಕಾಕಾ ಪಾಟೀಲ್ ಫ್ರೀ ಕೊಟ್ರನಪ್ಪ, ಎಲ್ಲರಿಗೂ ಕರೆಂಟ್ ಫ್ರೀ ಕೊಟ್ರನಪ್ಪ. ಈಗೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತಾಯಿದ್ದೀರಾ, ಎಲ್ಲ ಸರ್ಕ್ಯುಲರ್ ಹೊಡಿಸಿದ್ದಾರೆ. ಏನು ರೇಷನ್ ಕಾರ್ಡ್ನೆಲ್ಲ ರದ್ದು ಮಾಡಿ ಅಂತ ತಾವೇ ಬರೆದಿದ್ದೀರಾ? ರೇಷನ್ ಕಾರ್ಡ್ಗಳು ರದ್ದು ಮಾಡೋಕ್ಕೆ ಬರೆದವ್ರೆ. ಯಾಕೆ? ರೇಷನ್ ಕಾರ್ಡ್ ಇದ್ದರೆ ಈ ಎಲ್ಲ ಸ್ಕೀಮು ಅವ್ರಿಗೆ ಸಿಗ್ತೈತೆ. 2000 ರೂಪಾಯಿ ಇರ್ಬೋದು, ಕರೆಂಟ್ ಎಲ್ಲ ಸಿಗ್ತೈತೆ ಅವ್ರಿಗೆ. ಅದರಿಂದ ನಿಮ್ಮ ಫ್ರೀ ಬಗ್ಗೆ ನಾವು ನಿಮ್ಗೆ ಸಲಹೆ ಕೊಡ್ತಾ ಇದ್ದೀರಿ. ಇನ್ನೊಂದು 45 ಮಾಡಿ, ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ನಾನೀಗಾಗಲೇ ಹೇಳಿದೆ, ಕೆಂಪಣ್ಣ ಆಯೋಗ ನೇಮಕ ಮಾಡಿ. ಏನಪ್ಪ ಎಷ್ಟು ಸಿದ್ದರಾಮಯ್ಯನವ್ರು ಕ್ಲೀನ್ ಅಲ್ಲನಪ್ಪ, ತೆರೆದ ಪುಸ್ತಕ ಅಂತೆ. ಕೆಂಪಣ್ಣಂದು ಯಾಕೆ ಮುಚ್ಚಿಬಿಟ್ಟೆ ಪುಸ್ತಕನ? ಕೆಂಪಣ್ಣನ ಪುಸ್ತಕ ಯಾಕಪ್ಪ ಮುಚ್ಚಿಬಿಟ್ಟೆ? 6 ತಿಂಗಳಲ್ಲ ನೀನು ಅನುಮತಿ ಕೊಟ್ಟಿದ್ದು ಕೆಂಪಣ್ಣನಿಗೆ. ನ್ಯಾಯಮೂರ್ತಿಗಳಾದಂಥ ಗೌರವಾನ್ವಿತ ಕೆಂಪಣ್ಣವ್ರಿಗೆ ನೀವು ಕೊಟ್ಟಿದ್ದು ಎಷ್ಟು ದಿನ? 6 ತಿಂಗಳು ಟೈಮ್ ಕೊಟ್ಟಿದ್ದೀರಪ್ಪ. ಇವಾಗ ಏನಪ್ಪ ಡೇಟು? 10 ವರ್ಷದ ಮೇಲೆ ಆಗುತ್ತಲ್ಲ. 10 ವರ್ಷ ಬೇಕಾ? ನೀವು ಪುಸ್ತಕ ತೆರೆಯೋದಲ್ಲ, ಮುಚ್ಚಿ ಸೀಲ್ ಮಾಡಿ ಇಟ್ಕೊಂಬಿಟ್ಟಿದ್ದೀರೆಲ್ಲ. ನೀವು ಆಬ್ಲೇಟ್ ವಾಚ್ದು ಕೇಸ್ ಆಯ್ತಲ್ಲಪ್ಪ. ತಪ್ಪಿಲ್ಲ ಅಂದರೆ ಯಾಕಪ್ಪ ವಾಪಸ್ ಕೊಟ್ಟೆ? ನೀನು ಕಟ್ಕೊಬೇಕಾಯ್ತು. ಆಬ್ಲೇಟ್ ವಾಚ್ ಈ ಕೈಗೊಂದು ಈ ಕೈಗೊಂದು 2 ಕಟ್ಕೊಬೇಕಾಯ್ತು. ನಾನು ತಪ್ಪು ಮಾಡಿಲ್ಲ ನೋಡ್ರಿ ಈ ಕಡೆ ನೀವು BJPಯವರು ಕಳ್ಳರು, ನೀವು ಸುಳ್ಳು ಹೇಳ್ತೀರಾ, ನೀವು ಸುಳ್ಳುಗಾರು. ನೋಡಿ, ಒಂದು ಕಟ್ಟಿ ಕಡೆ ಇನ್ನೊಂದು ಕಟ್ಕೊಂತೀನಿ ಅಂತ ಬಲಗೈಗೆ ಒಂದು ಎಡಗೈಗೆ ಒಂದು ಕಟ್ಕೊಂಡಿದ್ರೆ ನೀವು ಯಾಕೆ ವಾಪಸ್ ಕೊಟ್ರಿ? ವಿಧಾನಸೌಧದಲ್ಲಿ ಇದರಲ್ಲಿ ಇಟ್ಟಾರವಲ್ಲ ಶೋಕೇಸಕ್ಕೆ, ಯಾಕೆ ಇಟ್ರಿ? ಈಗೇನು ಹೇಳ್ತಾ ಇದ್ದೀರಾ? ಮೂಡ ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಈಗ ನೋಡಿದೆ ಪತ್ರಿಕೆಯಲ್ಲಿ ಬಂದಿತ್ತು, ಮೂಡ ಸೈಟ್ ವಾಪಸ್ ಕೊಡ್ತೀನಿ. ಯಾಕೆ ಕೊಡ್ತೀಯಪ್ಪ? ಸತ್ಯವಾಗಿ ನ್ಯಾಯವಾಗಿ ಕಾನೂನು ಪ್ರಕಾರ ತಗೊಂಡಿದ್ರೆ ಯಾಕೆ ಕೊಡ್ತೀಯ ನೀನು? ಎಲ್ಲೆಲ್ಲಿ ಸಿಕ್ಕಾಕಂತೀರೋ ಅವಾಗೆಲ್ಲ ಎಸ್ಕೇಪ್, ಮೈಗೆ ಎಣ್ಣೆ ಹಚ್ಕೊಂಡ್ಬಿಡ್ತಾರೆ ಸಿದ್ದರಾಮಯ್ಯನವರು. ನಿಮ್ಮ ಈ ವಿರೋಧ ಮತ್ತು ಆಡಳಿತ ಪಕ್ಷದ ಈ ಪ್ರಬಲರ ಪೈಪೋಟಿ ನಡುವೆ ಅಮಾಯಕರು ನಾವು ಒಂದೇ ನಿಮಿಷ. ಹಾಂ ಆಯಿತಾ? ಇನ್ನೇನ ಕ್ವಶನ್ ಇದೆಯಾ? ಕೇಳೋದು ಯಾವುದಾನ ಇದೆಯೇನಪ್ಪ? ಅದಕ್ಕೆ ಉತ್ತರ ಕೊಡ್ತೀನಿ, ಇದಕ್ಕೆ ಉತ್ತರ ಕೊಡ್ತೀನಿ. ಯಾರನ್ನು ಕೇಳೋರು ಇದ್ರ ಕೇಳಿ. ಅದು ಪ್ರೀತಮ್ ಗೌಡರು ನಮ್ಮ ಕಾರ್ಯಕರ್ತ, ಪ್ರೀತಮ್ ಗೌಡ ನಮ್ಮ ಕಾರ್ಯಕರ್ತ. ಅದನ್ನೇನಿದ್ರು 4 ಗೋಡೆ ಮಧ್ಯೆ ನಾವು ತೀರ್ಮಾನವನ್ನು ಮಾಡ್ತೀರಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಇವರು ರೈಸ್ ಮಾಡಿದ್ರು, ಏನು ಕೋರ್ಟ್ಗೆ ಹೋಗಬೇಕು ಅಂತ. ಕೋರ್ಟಲ್ಲಿ ಯಾವಾಗೂ ಅವ್ರಿಗೆ ವೆಪನ್ ಸಿಗಬಾರ್ದು.
ಆಡಳಿತ ಪಕ್ಷಕ್ಕೆ. ಇದು ಪೊಲಿಟಿಕಲ್ಲಾಗಿ ರೈವಲ್ರಿ ಇವರು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪೊಲಿಟಿಕ್ಸ್ ಇರೋದ್ರಿಂದ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಬೇಲ್ಗೆ ಫಸ್ಟ್ ಅರ್ಜಿ ಕೊಡೋರು ಯಾರು ಅಪರಾಧಿ ಇರ್ತಾರೋ, ಇವಾಗ ಸಿದ್ದರಾಮಯ್ಯ ಇರ್ಬೋದು, ಇನ್ನೊಬ್ರು ಕೊಡ್ತಾರೆ. ಅದಾಗಬಾರ್ದು ಅಂತ ನಾವು ಪೊಲಿಟಿಕಲ್ ಪಾರ್ಟಿ ಯಾರೂ ಹೋಗಲ್ಲ. ಸಾಮಾನ್ಯವಾಗಿ ಹೋಗೋದು ಪ್ರೈವೇಟ್ ಇದರಿಂದನೇ. ಯಾಕೆಂದರೆ ಸಾಮಾನ್ಯ ಪ್ರಶ್ನೆ ಮಾಡಿದಾಗ ನ್ಯಾಯಾಲಯದಲ್ಲಿ ಹೆಚ್ಚು ಅದಕ್ಕೆ ಗೌರವ ಸಿಗುತ್ತೆ. ಆ ದೃಷ್ಟಿಯಿಂದ ನಾವು ಮಾಡ್ತೀವಿ ಅಷ್ಟೇ. ರಾಜ್ಯಪಾಲರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯ ಪ್ರಸ್ತಾವ ಮಾಡಿದ್ದಾರೆ. ಅವರು ಲಾಯರು. ಆಮೇಲೆ ಮೈಸೂರಲ್ಲಿ ಅವರು ಲಾ ಸ್ಕೂಲಲ್ಲಿ ಪಾಠಗಳು ಮಾಡವ್ರೆ 2 ವರ್ಷ. ಸಂಡೇ ಎಲ್ಲ ಮಾಡಿದಾರಂತೆ. ಅದಕ್ಕೋಸ್ಕರ ನಾನು ಅವ್ರಿಗೆ, ನಮಗೇನು ಗೊತ್ತಿಲ್ಲ, ನಾನು ಅವ್ರಿಗೆ ಒಂದೇ ಒಂದು ಸಣ್ಣ ಪ್ರಶ್ನೆ. ಕೇಂದ್ರದಲ್ಲಿ ಸೋನಿಯಾ ಗಾಂಧಿಯವರ ಕಾಂಗ್ರೆಸ್ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಸರ್ಕಾರ. ಆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ಯಡಿಯೂರಪ್ಪನವ್ರ ಮೇಲೆ ಒಂದು ಪ್ರೈವೇಟ್ ಕಂಪ್ಲೇಂಟು, ಯಾರೋ ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ದ. ಆವಾಗ ಗವರ್ನರ್ ಇದ್ದಂಥವರು ಹಂಸರಾಜ್ ಭಾರದ್ವಾಜ್ ಅವರು, ಈಗ ಅವರಿಲ್ಲ, ಬದುಕಿಲ್ಲ. ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ. ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾರೆ? ಅದೇ ಅಂಬೇಡ್ಕರ್ ಸಂವಿಧಾನ ಅವತ್ತು ರಾಜಭವನದಲ್ಲಿರೋದು, ಇವತ್ತು ರಾಜಭವನದಲ್ಲಿರೋದು ಅಂಬೇಡ್ಕರ್ ಸಂವಿಧಾನನೇ. ನಿಮ್ಗೆ ಅವಾಗ ಕೊಟ್ಟಾಗ ನೀವೇನು ಹೇಳಿದ್ರಿ? ವೆಲ್ಕಮ್ ಮಾಡಿದ್ರಿ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂದ್ರಿ. ಈಗ ವೆರಿ ಬ್ಯಾಡ್ ಅಂತೀರ. ಡಬಲ್ ಸ್ಟ್ಯಾಂಡರ್ಡ್ ಬೇಡ ಸಿದ್ದರಾಮಯ್ಯನವರೇ. ಕಾನೂನು ಪ್ರಕಾರ ಏನಿದೆಯೋ, ಒಬ್ಬ ನಾಗರಿಕ ಸ್ವಜನ ಪಕ್ಷಪಾತ ಮಾಡಿದ್ದೀರಾ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ಕಾರದ ಇಷ್ಟೊಂದು ಆಸ್ತಿ ಬಡವ್ರಿಗೆ ಸೇರಬೇಕಾಗಿತ್ತು, ಲೂಟಿ ಆಗಿದೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ದಾಖಲೆಗಳೆಲ್ಲ ಇದೆಯಲ್ಲ, ನೀವು ಹೇಳೋ ಪ್ರಕಾರ ದಾಖಲೆಗಳು ಬೇಕಾದಷ್ಟು ದಾಖಲೆ ಎಲ್ಲ ಇದೆ. ಕೊಟ್ಟರೆ ಕೊಡಲಿ ಬಿಡಿ, ಏನಾಗ್ತೈತೆ? ತನಿಖೆ ಆದಮೇಲೆ ನೀವು ಸತ್ಯ ಇದ್ದರೆ ಸತ್ಯ ಬರ್ತೈತೆ, ಇಲ್ಲ ಅಂದರೆ ಅಪರಾಧಿ ಆಗ್ತೀರಾ ಅಷ್ಟೇ. ಇದರಲ್ಲಿ ಏನು ಮುಚ್ಚಿಡೋದೇನೈತೆ? ಕೊಡಲಿ ಬಿಡಿ. ಕರೆಕ್ಟಾಗಿದ್ದರೆ ಯಾರು ಕ್ವಶನ್ ಮಾಡೋಕ್ಕಾಗ್ತೈತೆ? ನಮ್ಮ ದೇಶದ ಕೋರ್ಟ್ಗಳು ಆ ಥರದ್ದು ಏನು ಇಲ್ಲಲ್ಲ. ಕೋರ್ಟ್ಗಳು ನ್ಯಾಯಯುತವಾಗೇ ತೀರ್ಮಾನ ತೆಗೆದುಕೊಳ್ತದೆ, ಅದಕ್ಕೆ ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆಗೆ ಮಾಡಿದ್ರೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಔಟಿರೋದು. ನೀವು ಕ್ಲೀನಾ ಅಲ್ಲ ಅಂತ ನೀಟಾಗಿ ಗೊತ್ತಾಗ್ಬಿಡೋದು. ಧನ್ಯವಾದಗಳು. ಈಗಾಗಲೇ ಅದು ಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮಾಡಬೇಕು, ಬೇಗ ಮಾಡಿ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ.